ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿ ಶಾಲೆಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿದಾಸ ಗುರುಜಿ ಮಾಡುವ ನಮಸ್ಕಾರಗಳು. ಸಾಪ್ತಾಹಿಕ ಭವಿಷ್ಯದಲ್ಲಿ ದ್ವಾದಶ ರಾಶಿಗಳಲ್ಲಿ 9ನೇ ರಾಶಿಯಾಗಿರ್ತಕ್ಕಂತಹ ಧನು ರಾಶಿಯವರಿಗೆ ಈ ವಾರ ಅನುಕೂಲತೆ ಏನು, ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಇಲ್ಲಿ ಧನುರಾಶಿಯವರು ಈ ವಾರ ಧರ್ಮದ ಆಯ್ಕೆ ಅಂದರೆ ಧರ್ಮದ ಮಾರ್ಗವನ್ನು ಇವರು ಆಯ್ಕೆ ಮಾಡ್ಕೊಳ್ತಾರೆ. ಅಂದರೆ ಅಧರ್ಮವಾಗಿ ಹೋಗುವುದು ಬೇಡ, ಅಧರ್ಮವಾಗಿ ಹೋಗಿದ್ದೇ ಆದಲ್ಲಿ ದೇವರು ನನಗೆ ಕಠಿಣವಾದ ಶಿಕ್ಷೆಯನ್ನು ಕೊಡ್ತಾನೆ, ಹಾಗಾಗಿ ಧರ್ಮದ ಮಾರ್ಗದ ಅನುಗುಣವಾಗಿ ಹೋಗುವುದು ತುಂಬ ಉತ್ತಮ ಅಂತ ಈ ವಾರ ಈ ಧನುರಾಶಿಯವರು ತಿಳಿದುಕೊಳ್ಳುವಂಥರಾಗ್ತಾರೆ. ಅಂದರೆ ಯಾವುದೇ ಕೆಲಸ ಕಾರ್ಯಗಳು ಮಾಡಬೇಕಾದರೂ ಅದು ಸತ್ಯದ ಕಡೆಯಲ್ಲಿ, ಧರ್ಮ ಅಂದರೆ ಸತ್ಯ ಅಷ್ಟೇ, ಇಲ್ಲಿ ಸತ್ಯದ ಕಡೆಗೆ ಇರಲಿ. ಸುಳ್ಳು, ದಗ, ವಂಚನೆ ಅದು ಯಾವುದನ್ನು ಮಾಡುವುದು ಬೇಡ ಅಂತ ಇವರು ಮನಸ್ಸು ಹೇಳಿಕೊಡ್ತಾ ಇದೆ. ಹಾಗೂ ಇವರಿಗೆ ಒಂದಿಷ್ಟು ಒಳ್ಳೆಯ ಪಾಠಗಳನ್ನು ಕಲಿಸಿಕೊಟ್ಟಾಗಿದೆ ಆಲ್ರೆಡಿ. ಹಾಗಾಗಿ ಇವರು ಈ ವಾರ ಆಯ್ಕೆ ಮಾಡಿಕೊಂಡಿರೋದಿಷ್ಟೇ, ನಾವು ನ್ಯಾಯಯುತವಾಗಿ ಹೋಗೋಣ ಹಾಗೂ ನ್ಯಾಯಯುತವಾಗಿ ಒಂದಿಷ್ಟು ಸಂಪಾದನೆ ಮಾಡುವುದು, ಅದೇ ಧರ್ಮದ ಕಡೆಗೆ ಅಂತಲೇ ಹೇಳ್ಬೋದು, ಅಥವಾ ಧರ್ಮದ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತಲೂ ಹೇಳ್ಬೋದು. ಇಲ್ಲಿ ಧನುರಾಶಿಯವರಿಗೆ ಈ ವಾರ ಒಂದಿಷ್ಟು ಅನುಕೂಲಕರ ಅಂತ ಹೇಳೋದಾದರೆ ಒಳ್ಳೆ ವಾರ್ತೆಗಳು ನಿಮಗೆ ಲಭಿಸ್ತಾ ಇರುತ್ತೆ. ಒಂದಿಷ್ಟು ವಿದೇಶ ವಾರ್ತೆಗಳಾಗಿರ್ಬೋದು, ರಾಜ್ಯಗಳ ವಾರ್ತೆಯಾಗಿರ್ಬೋದು, ಅಥವಾ ನಿಮ್ಮ ವೈಯಕ್ತಿಕ ವಿಷಯಗಳನುಗುಣವಾದ ಒಂದಿಷ್ಟು ವಿಷಯಗಳಾಗಿರ್ಬೋದು, ಹಾಗೂ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಒಳ್ಳೆಯ ಶುಭ ವಾರ್ತೆಗಳಾಗಿರ್ಬೋದು, ಅಥವಾ ನಿಮ್ಮ ವ್ಯಾಪಾರದಲ್ಲಿ ಲಾಭದ ಅಂಶದ ಒಂದಿಷ್ಟು ಶುಭ ವಾರ್ತೆಗಳಾಗಿರ್ಬೋದು ಈ ವಾರ ಲಭಿಸುವುದುಂಟಾಗಿದೆ. ಇನ್ನು ಅದೇ ರೀತಿ ಮದುವೆ ಯೋಗವೂ ಕೂಡ ಈ ಒಂದು ದಿನದಲ್ಲಿ ಕೂಡಿ ಬರ್ತಾ ಇದೆ ಈ ವಾರ. ಅದು ಒಂದು ವಾರ್ತೆ, ಶುಭ ವಾರ್ತೆ ನಿಮಗೆ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಸಿಗುವಂಥದ್ದಾಗುತ್ತೆ. ಒಂದು ಹೆಣ್ಣಿಗೆ ಗಂಡು, ಗಂಡಿಗೆ ಒಂದು ಹೆಣ್ಣು ಅನ್ನೋ ರೀತಿಯಲ್ಲಿ ಆ ಒಂದು ಶುಭ ವಾರ್ತೆ ಈ ವಾರದಲ್ಲೇ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಈ ವಾರ ಒಂದಿಷ್ಟು ಶುಭ ವಾರ್ತೆ ಯಾವುದಕ್ಕಾಗಿ ಬರುತ್ತಂದರೆ, ನೀವು ಧರ್ಮದ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ, ಹೀಗಾಗಿ ಆ ಧರ್ಮದ ಮಾರ್ಗಕ್ಕೆ ನೀವು ಬರ್ತಾ ಇರೋದರಿಂದ ಭಗವಂತ ನಿಮಗೆ ಕಲಿಸಿರ್ತಕ್ಕಂತಹ ಒಂದಿಷ್ಟು ಆಶೀರ್ವಾದ ಅಂತಲೇ ತಿಳ್ಕೊಳ್ಳಿ. ಅಂದರೆ ಧರ್ಮವಾಗಿ ಎಲ್ಲಿ ನಾವು ಇರ್ತೀವೋ ಖಂಡಿತವಾಗಿ ದೇವರು ನಮ್ಮನ್ನು ಕೈ ಬಿಡೋದಿಲ್ಲ. ಆ ಧರ್ಮದ ಜೊತೆಗೆ ನಮ್ಮನ್ನೂ ಕೂಡ ಧರ್ಮದ ರೀತಿಯಲ್ಲಿ ಕರೆದುಕೊಂಡು ಹೋಗ್ತಾನಲ್ಲ, ಅದು ತುಂಬ ಸಂತೋಷದ ವಿಷಯ ಅಂತಲೇ ಹೇಳ್ಬೋದು. ಇಲ್ಲಿ ನಿಮಗೆ ಈ ವಾರ ಉದ್ಯೋಗದಲ್ಲಿ ಉನ್ನತಿ ಇರುತ್ತೆ, ವ್ಯಾಪಾರದಲ್ಲಿ ಉನ್ನತಿ ಇರುತ್ತೆ. ಇವೆರಡನ್ನು ನಿಭಾಯಿಸ್ತಕ್ಕಂಥವರು ಈ ಧನು ರಾಶಿಯಲ್ಲಿರತಕ್ಕಂಥವರಿಗೆ ಆದಾಯದ ಪ್ರಮಾಣ, ಆದಾಯದ ಮೂಲ ಅಧಿಕವಾಗಿರುತ್ತೆ. ಯಾವುದೋ ಒಂದು ಮೂಲದಿಂದ ನಿಮಗೆ ಆರ್ಥಿಕವಾಗಿ ಲಾಭವನ್ನು ತಂದು ಕೊಡ್ತಾನೆ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ವಾರದಲ್ಲಿ ನಿಮ್ಮ ಮನೆಯಲ್ಲಿ ಒಂದಿಷ್ಟು ಹಬ್ಬದ ವಾತಾವರಣ, ಹೇಗಾದರೂ ಶ್ರಾವಣ ಮಾಸ ಪ್ರಾರಂಭ, ನಾಗರ ಪಂಚಮಿ ಹಾಗೂ ವರಮಹಾಲಕ್ಷ್ಮಿ ಪೂಜೆ, ತದನಂತರ ಬೇರೆ ಬೇರೆಯ ಪೂಜೆಗಳು ನಡೀತಾನೆ ಇರುತ್ತೆ. ಆ ಇದರಲ್ಲಿ ಬ್ಯುಸಿ ಇರಬಹುದು, ಆದರೆ ಹಬ್ಬದ ವಾತಾವರಣ ಅಂದರೆ ಮನೆಯಲ್ಲಿ ಶುಭ ವಾರ್ತೆಗಳು ಲಭಿಸ್ತಾ ಇರೋದರಿಂದಲೇ ಖುಷಿಯಾಗಿ ಒಂದಿಷ್ಟು ವಿಚಾರ ವಿನಿಮಯಗಳನ್ನು ನೀವು ಕುಟುಂಬ ಸದಸ್ಯರ ಜೊತೆಗೆ ವಿನಿಮಯ ಮಾಡಿಕೊಳ್ತೀರಾ, ಹಂಚಿಕೊಳ್ತೀರಾ ಅಂತಲೇ ಹೇಳ್ಬೋದು. ಇದರಿಂದ ಮನೆಯಲ್ಲಿ ಹಬ್ಬದ ವಾತಾವರಣ ಅಂದರೆ ಎಲ್ಲರೂ ಖುಷಿಯಾಗ್ತಾರೆ, ನಿಮ್ಮ ಕೆಲಸ ಕಾರ್ಯಗಳಿಗೆ ಮನ್ನಣೆ ಕೊಡ್ತಾರೆ, ಗೌರವ ಕೊಡ್ತಾರೆ, ಹಾಗೂ ಪ್ರಶಂಸೆಯ ಮಾತುಗಳನ್ನು ಕೂಡ ಆಡ್ತಾರೆ ಈ ವಾರ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಧನುರಾಶಿಯವರಿಗೆ ಈ ವಾರ ತುಂಬ ಯೋಗಕರವಾದ ದಿನಗಳು ಕೂಡಿ ಬರ್ತಾ ಇದೆ. ಮತ್ತು ಒಂದಿಷ್ಟು ಶುಭ ಪ್ರಯಾಣದ ಯಾತ್ರೆ ಕೂಡ ನಡೀತಾ ಇದೆ. ಸೊ ಈ ಯಾತ್ರೆಯಲ್ಲಿ ಒಂದಿಷ್ಟು ಲಾಭದ ಅಂಶದ ಜೊತೆಗೆ ನೀವು ಮನೆಗೆ ಬರ್ತೀರಾ. ಸೊ ಈ ವಾರ ನಿಮಗೆ ಹೆಚ್ಚು ಕಡಿಮೆ ಎಲ್ಲ ರಂಗಗಳಲ್ಲೂ
ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು 1, 2 ಒಂದು ಸ್ವಲ್ಪ ನೆಗೆಟಿವ್ ಇದೆ. ಅದರಲ್ಲಿ ಒಂದನೇದಂತ ಹೇಳೋದಾದರೆ, ನಿಮ್ಮಲ್ಲಿ ಒಂದಿಷ್ಟು ನರಗಳ ದೌರ್ಬಲ್ಯ ಆಗಿರ್ಬೋದು, ಅಥವಾ ಈ ಕೈಗಳ ನಿರಾಸಕ್ತಿ ಆಗಿರ್ಬೋದು. ಅಂದರೆ ಒಂಥರ ನೋವು, ತುಂಬ ನೋವು ಕಾಣಿಸ್ಕೊಳ್ತಾ ಇರುತ್ತೆ ಈ ಕೈಗಳಲ್ಲಿ. ಇದರಿಂದ ಸ್ವಲ್ಪ ಎಲ್ಲೋ ನೀವು ಅನ್ಕಂಫರ್ಟೇಬಲ್ ರೀತಿಯಲ್ಲಿ ಈ ವಾರ ಇರಬೇಕಾಗತ್ತೆ. ಅಂದರೆ ಅದು ನೋವು ಯಾಕೋ ಊಟ ಮಾಡಲು ಆಗೋದಿಲ್ಲ, ಹಿಂಗೆ ಸರಿಯಾಗಿ ಎತ್ತಲೂ ಆಗೋದಿಲ್ಲ. ಅಷ್ಟು ನರಗಳ ಒಂದು ಶಕ್ತಿ ಡೌನ್ ಆಗಿಬಿಟ್ಟಿರುತ್ತೆ ಈ ಕೈಗಳಿಗೆ ಸಂಬಂಧಪಟ್ಟಂತೆ. ಹೀಗಾಗಿ ಸ್ವಲ್ಪ ಡಾಕ್ಟರ್ ಹೇಳಿರ್ತಾರೆ, ಅದು ಏನೋ ಹಿಂಗೆ ಕಟ್ಕೊಳ್ಳಿ ಅಥವಾ ಒಂದಿಷ್ಟು ದಿನಗಳ ಕಾಲ ಹೀಗೆ ಇಟ್ಕೊಳ್ಳಿ, ಏನೋ ಒಂದು ಅವರು ಒಂದಿಷ್ಟು ಯೋಗಗಳ ರೀತಿಯಲ್ಲಿ ಹೇಳ್ಬಿಟ್ಟಿರ್ತಾರೆ. ಅದು ಎಲ್ಲೋ ನಿಮ್ಮ ಮನಸ್ಸಿಗೆ ಸ್ವಲ್ಪ ಅನ್ಕಂಫರ್ಟಬಲ್ ರೀತಿಯಲ್ಲಿರುತ್ತೆ. ಅದು ಒಂದು. ಇನ್ನು ಎರಡನೇದು ನೆಗೆಟಿವ್ ಅಂತ ಹೇಳೋದಾದರೆ, ನಿಮಗೆ ಒಂದಿಷ್ಟು ಮಾತುಗಳಿಂದ ನೋವು ಉಂಟಾಗ್ಬಿಡುತ್ತೆ. ಯಾರೋ ಮಾತಾಡ್ಬಿಡ್ತಾರೆ, ಬಂದು ಏನೋ ಒಂದು ಮಾತಾಡ್ಬಿಡ್ತಾರೆ, ಅದು ತುಂಬ ಮನಸ್ಸಿಗೆ ಅಂಟಿಕೊಂಡ್ಬಿಡುತ್ತೆ ಈ ವಾರ. ಅದು ನಿಂತರೆ ಹೊರಗಡೆ ಬರಲು ಎಷ್ಟು ಪ್ರಯತ್ನ ಪಟ್ಟರೂ ಆಗ್ತಾಯಿಲ್ಲ. ಯಾಕಂದರೆ ಆಡಿದಂಥವರು ನಮ್ಮ ಹಿತೈಷಿಗಳು. ಯಾಕೆ ಈಗ ಆಡಿದರು, ನಾನು ಏನು ತಪ್ಪು ಮಾಡಿದೆ, ಯಾಕೆ ನನಗವ್ರು ಬೈದರು ಅನ್ನೋ ಒಂದು ಮೂಡಿನಲ್ಲೇ ಈ ವಾರ ಧನುರಾಶಿಯವರು ಕಳೆಯುವಂಥದ್ದಾಗತ್ತೆ. ಏಕೆಂದರೆ ಆ ವ್ಯಕ್ತಿ ಸುಖ ಸುಮ್ಮನೆ ಯಾರಿಗೂ ಮಾತಾಡೋದಿಲ್ಲ, ಯಾಕೆ ನನಗೆ ಬೈದರು ಎಂಬುದೇ ಅವರ ಒಂದು ಟಾರ್ಗೆಟ್ ಆಗಿರುತ್ತೆ. ಹೀಗಾಗಿ ಆ ಚಿಂತನೆಯಲ್ಲೇ ನೀವು ಸ್ವಲ್ಪ ಅನಾರೋಗ್ಯದ ಸಮಸ್ಯೆಯನ್ನು ವೆಲ್ಕಮ್ ಮಾಡ್ಕೊಳ್ತೀರಾ ಅಂತಲೇ ಹೇಳೋದು. ಹೀಗಾಗಿ ನಾವು ಹೇಳೋದಿಷ್ಟೇ, ಬೇಡದ ವಿಷಯಗಳಿಗೆ ಜಾಸ್ತಿ ಫೋಕಸ್ ಹಾಕಿ ಯಾಕೆ ನಿಮ್ಮ ಆರೋಗ್ಯದ ಸಮಸ್ಯೆಯನ್ನು ತಂದುಕೊಳ್ತೀರಾ? ಬೇಡ. ಅನಾರೋಗ್ಯದ ಸಮಸ್ಯೆ ತಂದುಕೊಳ್ಳೋದ್ರಿಂದ ಏನು ನೀವು ಸಾಧಿಸುವಂಥದ್ದಿದೆ? ಹಾಗಾಗಿ ಅದರಿಂದ ದೂರ ಇರೋದೇ ಬೆಟರು. ಅವರೇನಾದರೂ ಬುದ್ಧಿವಾದ ಹೇಳಿದರೆ ಅಕ್ಸೆಪ್ಟ್ ಮಾಡಿ, ಆದರೆ ವಾದ ಮಾಡಿ ಹೋಗಿ ಅದನ್ನು ಮನಸ್ಸಿನಲ್ಲಿ ಇಟ್ಕೋಬೇಡಿ ಅಂತಲೇ ನಾವು ಹೇಳೋದು. ಇವೆರಡನ್ನು ಈ ವಾರ ನಿಮಗೆ ಬಲವಾಗಿ ಕಾಡುತ್ತೆ. ಒಂದು, ಚುಚ್ಚು ಮಾತುಗಳು. ಎರಡನೇದು, ನಿಮ್ಮ ಕೈ. ಈ ಒಂದು ಕೈ ಬಲಗೈ ಆಗಿರ್ಬೋದು, ಎಡಗೈ ಆಗಿರ್ಬೋದು, ನೋವು ವಿಪರೀತಿ ಕಾಣಿಕೊಳ್ಳುವಂಥದ್ದಾಗುತ್ತೆ ಈ ಧನುಸು ರಾಶಿಯವರಿಗೆ. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಿ. ಏನೇ ನೋವುಗಳು ಕಂಡು ಬಂದರೂ ಸ್ವಲ್ಪ ಎಕ್ಸಸೈಸ್ ಮಾಡಿ, ಅಥವಾ ನಿಮ್ಮ ಡಾಕ್ಟರನ್ನ ಕಾಂಟ್ಯಾಕ್ಟ್ ಮಾಡಿ ಅದಕ್ಕೆ ಬೇಕಾಗತಕ್ಕಂಥ ಮೆಡಿಸನ್ನನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ, ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ, ಈ ವಾರ ನೀವು ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಿ, ವೆಂಕಟೇಶ್ವರ ಸ್ವಾಮಿಗೆ ತುಳಸಿ ಅರ್ಚನೆಯನ್ನು ಮಾಡಿ, ಮತ್ತು ಮನೆಯಲ್ಲಿ ನೀವು ನಿತ್ಯ ಹನುಮಾನ್ ಚಾಲೀಸು ಅಥವಾ ಹನುಮಾನ್ ದಂಡಕ ಸ್ತೋತ್ರವನ್ನು ಪಠನೆ ಮಾಡಿ. ಇದರ ಮನಸ್ಸಿಗೆ ಸ್ವಲ್ಪ ಚೈತನ್ಯ ಸಿಗುವಂಥದ್ದಾಗುತ್ತೆ, ಹಾಗೂ ಉಲ್ಲಾಸ ಆಗುತ್ತೆ, ಮತ್ತು ಕೆಲವು ಧೈರ್ಯವನ್ನು ತಂದು ಕೊಡುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿ ಬ್ರಾಹ್ಮಣರಿಗೆ ವಸ್ತ್ರದಾನವನ್ನು ಮಾಡಿ. ನೂತನ ವಸ್ತ್ರದಾನ, ನಿಮ್ಮ ಮಠ ಮಾನ್ಯಗಳಲ್ಲಿರ್ತಕ್ಕಂಥ ಬ್ರಾಹ್ಮಣರಾಗಿರ್ಬೋದು, ಅಥವಾ ನಿಮ್ಮ ಮನೆಯ ಹತ್ತಿರದಲ್ಲಿರ್ತಕ್ಕಂಥ ಬ್ರಾಹ್ಮಣರಾಗಿರ್ಬೋದು, ಅವರಿಗೆ ಈ ನೂತನ ವಸ್ತ್ರಗಳನ್ನು ದಾನವಾಗಿ ನೀಡೋದರಿಂದ ಈ ಒಂದು ನರಗಳ ದೌರ್ಬಲ್ಯ, ಅಥವಾ ಈ ಕೈ ನೋವು, ಅಥವಾ ಒಂದಿಷ್ಟು ಏನಾದರೂ ಆರೋಗ್ಯದ ಸಮಸ್ಯೆ ಇದ್ದರೆ ಅದು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಈ ವಾರದ ಧನುರಾಶಿಯವರ ಭವಿಷ್ಯ. ಈ ಒಂದು ವಿಡಿಯೋ ನಿಮಗೆ ಇಚ್ಛೆ ಆಗಿದ್ದರೆ, ಮನಸ್ಸಾಗಿದ್ದರೆ ಲೈಕ್ ಮಾಡಿ, ಇನ್ನೂ ಜಾಸ್ತಿ ಇಷ್ಟವಾಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯವನ್ನು ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.